ಬೆಡ್ನೆ ಕಿತ್ತಾಕ್ತಾವಳೆ. ಹಲೋ ನಮಸ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಪ್ಪ ಚಿಕನ್ ತಂದವ್ರೆ, ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ಲಿ ಅಂತ. ಆದ್ರೆ ನಮ್ಮಮ್ಮ ಬಿರಿಯಾನಿ ಮತ್ತೆ ಫ್ರೈ ಮಾಡವ್ರೆ. ನಮಗ್ ಇಷ್ಟ ಆಗಿದ್ ಯಾವತ್ತೂ ಮಾಡಲ್ಲ, ಇಷ್ಟ ಆಗದಿದ್ದೇ ಮಾಡುತ್ತೆ ನಮ್ಮಮ್ಮ. ಕಬಾಬ್ನ ಯಾಕೆ ಮಾಡ್ಲಿಲ್ಲ ಅನ್ನೋ ರೀಸನ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಬಿರಿಯಾನಿನ ಯಾವಾಗ ನನಗ್ ಕೊಡ್ತಾರೆ ಅಂತ ಸ್ವೀಟಿ ಕಾಯ್ತಾವಳೆ. ನಾನಂತೂ ಎಡಗೈಯಲ್ಲಿ ಬಿರಿಯಾನಿ ತಿಂತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಬಲಗೈಯಲ್ಲಿ ತಿಂತಿದ್ರೆ ಎಡಗೈಯಲ್ಲಿ ತಿಂತಾವ್ರೆ ಅಂತಾನೆ ಕಾಣೋದು. ನಮ್ ಸ್ವೀಟಿ ಯಾಕೋ ಬೇಜಾರಾಗಿ ಒಬ್ಳೆ ಕೂತಿದ್ಲು. ಆಯ್ತು, ಆಮೇಲೆ ಒಬ್ಳೆ ಕೂತಿದ್ಲು ಅಂತ ಹೇಳಕ್ಕಾಗಲ್ಲ, ಅವಳ ಜೊತೆ ನಾನು ಕೂತಿದ್ದೆ. ಬರೀ ಇಂತದೆಯ. ಇದೇ ಟೈಮ್ಗೆ ಸ್ವೀಟಿ ಫ್ರೆಂಡ್ ಅಮ್ಮು ಬಂದ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. A few moments later. ನಮ್ ಸ್ವೀಟ್ ಅಮ್ಮ ಅವಳ ಫೇವ್ರೆಟ್ ಪರ್ಸನ್ಗೋಸ್ಕರ ಕಾಯ್ತಾವಳೆ. ಅವ್ರು ಬಂದಿದ ತಕ್ಷಣ ಯಾವ ರೀತಿ ಆಡ್ತಾಳೆ ನೋಡಿ. ನಮ್ ಮನೆ ಪಕ್ಕದ ಮನೆ ಅಂಕಲ್ನ ನಮ್ ಸ್ವೀಟಿ ಮಾತಾಡ್ಸಿದ್ರೇನೆ ಅವಳಿಗೆ ಸಮಾಧಾನ ಆಗೋದು. ಪಕ್ಕದ ಮನೆ ಅಂಕಲ್ನ ಮಾತಾಡ್ಸಾದ್ಮೇಲೆ ಸ್ವೀಟಿ ಮಲ್ಕೊಂಡ್ಲು. A few moments later. ಸ್ವೀಟಿ ಮಲ್ಕೊಳ್ಳೋ ಬೆಡ್ನ ಅವಳೆ ಕಿತ್ತಾಕ್ತಾವಳೆ. ಈ ಒಂದು ಮಿನಿ ವ್ಲಾಗ್ ಅಲ್ಲಿ ಸ್ವೀಟ್ ಅಮ್ಮನ್ನೇ ಜಾಸ್ತಿ ಹಾಕಿರೋದು. ನಗು ಬರೋ ಸೀನ್ಸ್ ನ ಮಾತ್ರ ಹಾಕಿದೀನಿ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.